ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಂದ್ರೆ ಪಲಾವು ಪುಂಡಿ ಪಲ್ಯ ಚಟ್ನಿ ಮಾಡ್ಕೋಬೇಕು ಅನ್ಕೊಂಡಿನಿ. ಅದಕ್ಕೆ ಬೇಕಾದ ಐಟಮ್ ಅದು ಮಾಡೋ ವಿಧಾನ ನೋಡಿಸ್ತೀನಿ ಬನ್ನಿ. ಅದಕ್ಕಿಂತ ಮುಂಚೆಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ, ಫಸ್ಟ್ ಸಬ್ಸ್ಕ್ರೈಬರ್ ಆಗ್ರಿ. ಅಂತ ಫಸ್ಟ್ ವಿಡಿಯೋ ನಿಮಗೆ ಬರುತ್ತೆ ನೋಡ್ಬೋದು. ಒಂದು ವಾರ ಆಯ್ತು ನಾನು ವಿಡಿಯೋ ಹಾಕಿಲ್ಲ, ಯಾಕಂದ್ರೆ ನಮ್ಮ ಮನೆಯವರು ಊರಿಗೆ ಹೋಗಿದ್ರು, ನಮ್ಮ ಸಣ್ಣಮ್ಮರ ಊರಿಗೆ. ಅವರು ಮನೆ ಕಟ್ಟಿದಾರ, ಅದಕ್ಕಾಗಿ ಹೋಗಿದ್ರು ಕೆಲಸ ಮಾಡಕ. ನಾವು ಇಲ್ಲಿದ್ವಲ್ಲ, ಹಂಗಾಗಿ ಫೋನಿನ ಒಂದ್ಗನೆ ಇದ್ದಿಲ್ಲ ನಮ್ಮ ಐದನ್ಗನೆ, ಅದಕ್ಕಾಗಿ ನಾನು ವಿಡಿಯೋ ಬಿಡೋಕ್ಕಾಗಿಲ್ಲ. ಇವೆಲ್ಲದ ತಪ್ಪದೆ ದಿನ ಒಂದು ಬಿಡ್ತೀನಿ ನೋಡ್ರಿ. ತಪ್ಪದೆ ಕಮೆಂಟ್ ಮೂಲಕ ಈ ವಿಡಿಯೋ ಹೆಂಗೈತೆ ಅಂತ ತಿಳಿಸ್ರಿ. ಇವಾಗ ಏನೇನು ಮಾಡ್ಕೊಂತಿದ್ದೀನಿ ಅಂತ ನೋಡ್ತೀನಿ ಬನ್ನಿ. ಫಸ್ಟು ಬುಂಡಿ ಪಲ್ಯ 10 ರೂಪಾಯಿಗೆ 5 ಚೂಡು, ಅದಕ್ಕೆ 5 ಚೂಡು ತಗೊಂಡಿನಿ ನೋಡ್ರಿ. ಪುಂಡಿ ಪಲ್ಯ ಮಾರ್ಕೆಟ್ಗೆ ಹೋಗಿದ್ದೆ ಇವತ್ತು. ಟೊಮೆಟೊ ಮಾತ್ರ ಫುಲ್ ರೇಟ್ ಅದಾವ, ಅದಕ್ಕಾಗಿ 2 ಕೇಸ್ ತಗೊಂಡಿದ್ದೀನಿ, 50 ರೂಪಾಯಿ kg. ಇವಾಗ ಪುಂಡಿ ಪಲ್ಯ ಎಲ್ಲ ಕ್ಲೀನಾಗಿ ತೊಳೆದಿಟ್ಕೊಂಡಿನಿ ನೋಡ್ರಿ. ಪುಂಡಿ ಪಲ್ಯಗೆ ಹಾಕಕ್ಕೆ ಹಸಿಮೆಣಸಿನ್ಕಾಯಿ 5 ಟೊಮೆಟೊ ತಗೊಂಡಿನಿ. ಟೊಮೆಟೊ ರೇಟ್ ಅದಾವಲ್ಲ, ಹಂಗಾಗಿ ಸ್ವಲ್ಪ ಕಡಿಮೆ ತಗೊಂಡಿನಿ. ಒಂದು ಬೆಳಗಡ್ಡೆ ಸೋಸಿಟ್ಕೊಂಡಿನಿ, ದಪ್ಪನ ಸೈಜ್ ಬೆಳಗಡ್ಡೆ ತಗೊಂಡು ಸೋಸಿಟ್ಕೊಂಡಿನಿ ನೋಡ್ರಿ. ಇವಾಗ ಫಸ್ಟು ಪುಂಡಿ ಪಲ್ಯ ಒಲೆ ಹಚ್ಚಿಬಿಡ್ತೀನಿ. ಇವಾಗ ಫಸ್ಟು ಒಲೆ ಹಚ್ಕೊಂಡ್ಬಿಡ್ತೀನಿ. ಪುಂಡಿ ಪಲ್ಯ ತೊಳ್ಕೊಂಡಿರಲ್ಲ, ಇದ್ರಾಗ ಮಾಡೋದಲ್ಲ, ಹಂಗಾಗಿ ಫಸ್ಟ್ ಇದ್ರಾಗ ಇಟ್ಕೊಂಬಿಟ್ಟಿನಿ ನಾನು ಕಡೆಯಾಗ. ಇವಾಗ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ. ನಮಗೆ ಇನ್ನೂ ಭಾಳ ಖಾರ ಬೇಕಾದ್ರೆ ಇದನ್ನು ಸ್ವಲ್ಪ ತಗೋಬೋದು, ಇದು ಜಾಸ್ತಿ ಖಾರ ಇರ್ತಾವೆ ಅಂತೇಳಿ ಸ್ವಲ್ಪ ತಗೊಂಡಿನಿ. ಟಮಾಟೆ ಸಣ್ಣಗೆ ಕೊಯ್ದಕ್ಕೆ ಅಂತ ಇದೀನಿ. ಇದು ಚಟ್ನಿನ ನಾವು ತಿರಗಂಟು ತಗೊಂಡು ಬೇಯಿಸಿ ಇಡ್ಬೋದು, ಇಲ್ಲದ್ರಿಗಿನ ಮಿಕ್ಸಿ ಹಾಕ್ಕೋಬೋದು. ಆಮೇಲೆ ಒಗ್ಗರಣೆ ಹಾಕ್ಕೋಬೇಕಲ್ಲ, ಹಂಗಾಗಿ ಫಸ್ಟು ಕುಚ್ಕೊಂಬಿಡೋಣ. ಇನ್ನು ಈ ಥರ ಸಣ್ಣ ಮಾಡ್ತೀನಿ ನೋಡಿರಿ ಟಮಾಟೆ. ಸ್ವಲ್ಪ ಅರಿಶಿನ ಪುಡಿ, ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿಟ್ಟಿನಲ್ಲ, ಚೊಂಬಿಲ ಒಂದು ಅರ್ಧ ಚೊಂಬ ಹಾಕಿದ್ರೆ ಸಾಕು. ಇವಾಗ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಕುಚ್ಕೊಂಡ್ಬಿಡೋದು. ಇದು ಬಗ್ಲಿಗೆ ಟೀ ಮಾಡಕ್ಕೆ ಇಟ್ಬಿಡ್ತೀನಿ. ಕುಡಿಯೋ ನೀರು ಬಂದವಲ್ಲ, ಹಂಗಾಗಿ ನಮ್ಮ ತಂಗಿ ಅಷ್ಟು ಹಿಡ್ದಿಟ್ಟಾಳ. ಸ್ವಲ್ಪ ನೀರು ಬಿಸಿ ಆಯಿತು ಲೈಟಾಗಿ. ಬಿಸಿ ಆದರೆ ಪೌಡ್ರದ್ದು ಮಾಡೋದು, ಹಾಲಿಂದಾದರೆ ಹಾಲು ಡೈರೆಕ್ಟ್ ಹಾಕ್ಬಿಡ್ತಿದ್ದೆ. ಪೌಡ್ರದ್ಗನ ಭಾಳ ಟೇಸ್ಟಾಗಿರ್ತದೆ. ಹಾಲು ಪೌಡ್ರ್ ಟೀ. ದೂರ ಸರಮ್ಮ. ಮುಂಚೆ ತಗೊಂಡು ಬೇಯಿಸಿರ್ಸ್ಕೋಬೇಕಿದ್ದು, ಉಂಡೆ ಉಂಡೆ ಇರ್ತದಲ್ಲ, ಹಂಗಾಗಿ ಈ ಥರ ಬೇಯಿಸಿ ಕಲಿಸ್ಕೋಬೇಕು. ಬೇಳೆ ಚೋಟನ ತಗೋಬೇಕು, ಹಂಗಾದ್ರೆ ಹಿಂಗೆ ಅನ್ಬೇಕು ಬೇಯಿಸಿರ್ತತೆ. ಇವಾಗ ನನ್ನ ಮಕ್ಳಿದಾಳಲ್ಲ, ಹಂಗಾಗಿ 1 ತಿಂಗಳು ರೇಷನ್ ಮನೆ ಕೊಟ್ಟಿದ್ರು, ಮಕ್ಳದ್ದು ಊಟ ಹಾಕಿದ್ದಿಲ್ಲ, ಹಂಗಾಗಿ ಒಂದು ಗ್ಲಾಸ್ ತುಂಬ 1 ಗ್ಲಾಸ್ ಕೊಟ್ಟಿದ್ರು, ಅದಕ್ಕೆ ಹಂಗೆ ಇಟ್ಟಿದ್ದೆ. ಇವಾಗ ಟೀ ಮಾಡ್ತಾಯಿದ್ದೀನಿ. ಅಂಗಡಿಯಾಗನ ಸಿಗ್ತತೆ 5 ರೂಪಾಯಿ ಪ್ಯಾಕೆಟು, ನಮ್ಗೆ ಬೇಕಂದ್ರೆ ದೊಡ್ಡದಗಾನ ಸಿಗ್ತತೆ.
ಅದೇ ತನಕ ಅಂದ್ರೆ ಬೆಸ್ಟ್. ಅಂದ್ರೆ ಇಲ್ಲಿ ಸಿಗೋದಿಲ್ಲ ಅಂಗಡಿಯಾಗ, ದೊಡ್ಡ ದೊಡ್ಡ ಶಾಪ್ನಾಗ ಸಿಗ್ತಾವ. ಅವಾಗ ಮಕ್ಕಳು ಶಾಲೆಗೆ ಹೋಗಿ ಬಂದ್ಬಿಟ್ಟು ಇದು ಕಲಸೋದೆಲ್ಲ ಆಯ್ತು ನೋಡಿ. ಜಾಸ್ತಿ ಬಿಸಿನೂ ಆಗಬಾರ್ದು, ಬೇಸ್ ಕಲ್ತೈತೆ ನೋಡ್ರಿ. ಇವಾಗ ಸಕ್ಕರೆ ಟೀ ಪುಡಿ ಹಾಕ್ಬಿಡ್ತೀನಿ. ನೀನು ಸಕ್ಕರೆ ಹಾಕ್ತಲ್ವಾ? ಟೀ ಬೇಡ? ಸಕ್ಕರೆ ಸಕ್ಕರೆ ಹಾಕಿನಲ್ಲ, ಸ್ವಲ್ಪ ಬೇಸ್ ತಿರ್ಸ್ಕೊಂತೀನಿ. ಬೇಸ್ ತಿರ್ಸ್ಕೊಂಡ್ಮೇಲೆ ಮಕ್ಕಳಿಗೆ ಹಾಲು ಬೇಕಂದ್ರೆ ತೆಗಿತೀನಿ ಸ್ವಲ್ಪ. ಆಮೇಲೆ ಟೀ ಪುಡಿ ಹಾಕ್ತೀನಿ. ಇವರು ಶಾಲೆಗೆ ಕುಡಿತಾರಲ್ಲ, ಇದೇ ದೊಡ್ಡ ಶಾಲೆಗೆ ಇವೇ ಹಾಲು ಕೊಡೋದು ಅವ್ರಿಗೆ. ಇನ್ನು ಈ ಕಡೆ ಈ ಕಡೆ ಸಾಕಾ? ಬೇಸಿಗೆ ಸ್ವಲ್ಪ ನಿಮ್ಗೆ ಸಕ್ಕರೆ ಆಗಿರ್ತದೆ ಅದಕ್ಕೆ ಸಾಕಾ? ಟೀ ಪುಡಿ ಫಸ್ಟ್ ಇದು ಟೀ ಮಾಡ್ಕೊಂಡು ಕುಡಿದ್ಬಿಡ್ತೀವಿ ಎಲ್ಲರೂ. ಆಮೇಲೆ ಪಲಾವ್ಗೆ 2 ಮೆಂತ್ಯ ಪಲಾವ್ ತಗೊಂಡಿ ನೋಡ್ರಿ. ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಟಮಾಟೆ, ಅಲ್ಲ, ಕೊತ್ತಂಬರಿ ತೊಳೆದಿಟ್ಟಿದ್ದೀನಿ. ಸೇರಿವರ ಮಾಡ್ಬೇಕು ಅನ್ಕೊಂಡಿನಿ. ಅದಕ್ಕೆ ಸ್ವಲ್ಪ ಭಾಳ 1-2 ಚೂರು ತಗೊಂಡಿನಿ ದೊಡ್ಡ ಕೊತ್ತಂಬರಿ. ಇವಾಗ ಇದೆಲ್ಲ ತೊಳೆದು ಕೊಯ್ದಿಟ್ಕೊಂಡ್ಬಿಡ್ತೀನಿ. ಟೀ ಆದಟ್ಟಿಗೆ ಒಗ್ಗರಣೆ ಹಾಕೊಂಡ್ಬಿಡ್ತೀನಿ. ಈ ಒಲೆ ಇರೋದಕ್ಕೆ ಬೆಸ್ಟು, ಯಾಕಂದರೆ ಇವಾಗ ಮಳೆಗಾಲ ಜಾಸ್ತಿ ಅಲ್ಲ, ಹಂಗಾಗಿ ಒಳಗೆ ಬೇಯಿಸಿ ಎಷ್ಟೊತ್ತಾದ್ರೂ ಮೇಲೆ ನಾವು ನೈಟು ಅಡುಗೆ ಮಾಡ್ಕೋಬೋದು. ಆದರೆ ಭಾಳ ಅಡುಗೆ ಎಲ್ಲ ಅದಕ್ಕೆ ಸ್ವಲ್ಪ ದೊಡ್ಡ ಒಲೆ ತಗೊಂಡಿನಿ. ಆದರೆ ಭಾಳ ಬೇಸು ದೊಡ್ಡ ಒಲೆ ಇರೋದಕ್ಕೆ ನಮಗೆ ಬೆಸ್ಟು. ಈ ಕಡೆ ಫ್ರೆಂಡ್ಸ್, ಇವಾಗ ಪುಂಡಿ ಪಲ್ಯ ಚಟ್ನಿ ಎಲ್ಲ ಕುದ್ದಿದೆ ನೋಡ್ರಿ. ಪುಂಡಿ ಪಲ್ಯ ಎಲ್ಲ ನೋಡ್ರಿ ಎಷ್ಟು ಬೇಯಿಸ್ತೈತೆ. ಬೆಳ್ಳುಳ್ಳಿ, ಟಮಾಟೆ, ಮೆಣಸಿನ್ಕಾಯಿ ಎಲ್ಲ ಬೇಯಿಸಿ ಮೆತ್ತಗಾದ್ಮೇಲೆ ತೆಗೆದು ಆಮೇಲೆ ಬೇಯಿಸಿ ಆರಿಬಿಟ್ಟು ಮಿಕ್ಸಿ ಹಾಕೊಂಡ್ಬಿಡ್ತೀನಿ. ಆಮೇಲೆ ಒಗ್ಗರಣೆ ಹಾಕಿರ್ತೀನಿ. ಇಟ್ಟಿಗೆ ಕುದ್ದೈತೆ ಇದು ಸ್ವಲ್ಪ ಅರಿಶಿನ ನಮಗೆ ಕಡಿಮೆ ಅನಿಸಿದ್ರೆ ಒಗ್ಗರಣೆ ಹಾಕ್ತೀವಲ್ಲ ಅವಾಗ ಹಾಕ್ಬೋದು. ಇನ್ನು ಸ್ವಲ್ಪ ಬೇಕಂದ್ರೆ, ಬೇಡ ಅಂದ್ರೆ ಸಾಕಿಷ್ಟೇ. ಇವಾಗ ಟೀ ಆಯಿತು. ಫ್ರೆಂಡ್ಸ್, ಹಂಗೆ ಈ ಒಲೆ ಜೊತೆಗೆ ಇದು ಮಿಕ್ಸಿ ಜಾರಿ, ಸಣ್ಣದು ಮಿಕ್ಸಿ ಜಾರಿ ಕೊಟ್ಟಾರ. ಸ್ವಲ್ಪ ರೇಟ್ ಆಯ್ತಣ್ಣ ಅಂದರೆ ಅವಣ್ಣ ಕೊಟ್ಟಾರ ನೋಡ್ರಿ. ಇದೊಂದು ಮಿಕ್ಸಿ ಜಾರಿ, ಒಂದು ರೊಟ್ಟಿ ಹಂಚು. ವಿಡಿಯೋದಾಗ ನೋಡ್ಸೋಕ್ಕಾಗಿಲ್ಲ ನನಗೆ. ರೊಟ್ಟಿ ಹಂಚು ಕೊಟ್ಟಾರ ನೋಡ್ರಿ. ಭಾಳ ದಪ್ಪನೂ ಐತೆ ಇದು ಸೊಜೆನೂ ಐತೆ. ರೊಟ್ಟಿ ಹಂಚಿದ್ದಿಲ್ಲಲ್ಲ, ಹಂಗಾಗಿ ರೊಟ್ಟಿ ಹಂಚು ತಗೊಂಡೆ ನಾನು.
ಹಳೇದು ಎಕ್ಸ್ಚೇಂಜಿಗೆ ಅಲ್ಲ ಒಲೆ, ಹಂಗಾಗಿ ಸ್ವಲ್ಪ ರೈಟ್ ಆಯ್ತಣ್ಣ ಅಂತ ಕೇಳಿದ್ರೆ ಕೊಟ್ಟಾಗ ಇವೆರಡು. ಪುಂಡಿ ಚಟ್ನಿ ನಾನು ಸ್ವಲ್ಪ ಕುದಿರೋದು. ಈ ಕಡೆ ಟೀ ಆಯಿತು, ಟೀ ಇಟ್ಕೊಂಡು ಇವಾಗ ಫಸ್ಟ್ ಟೀ ಕುಡಿದು ಎಲ್ಲರೂ ಆಮೇಲೆ ಪಲಾವ್ ಮಾಡ್ಕೊಂತ. ನಾನು ಪಲಾವ್ ಮಾಡ್ಬೇಕಾರ ನೋಡಿಸ್ ನಿಮಗೆ ಹೆಂಗೆ ಮಾಡ್ತಂತೇಳಿ. ಫ್ರೆಂಡ್ಸ್, ಇವಾಗ ಪಲಾವ್ ಮಾಡಕ ಪಾತ್ರೆ ತಗೊಂಡಿನಿ. ಸೇರೆ ವಡ ಮಾಡ್ತಾ ಇದೀನಲ್ಲ, ಅದಕ್ಕೆ ದೊಡ್ಡ ತಗೊಂಡಿನಿ. ಇವಾಗ ಉಳ್ಳಾಗಡ್ಡೆ, ಟಮಾಟೆ, ಮೆಣಸಿನ್ಕಾಯಿ 3 ಕೊಯ್ದು ಇಟ್ಕೊಂಡಿನಿ ನೋಡ್ರಿ. ಇದು ಪಲಾವ್ ಎಲೆ ಒಂದು 4 ತಗೊಂಡಿನಿ. ಇದು ಮೆಂತ್ಯ ಪಲ್ಯ 2 ಚೂರು ತಗೊಂಡಿನಿ, ಬೇಸ್ ತೊಳೆದು ಇಟ್ಕೊಂಡಿನಿ ನೋಡ್ರಿ. ಒಣಗಿದ ಮೆಂತ್ಯ ಪಲ್ಯ ತಂದಿಲ್ಲ, ಅದಕ್ಕಾಗಿ ಹಸಿ ತಗೊಂಡಿನಿ. ಕೊತ್ತಂಬರಿ, ಅಲ್ಲ, ಬೆಳ್ಳುಳ್ಳಿ. ಕೆಳಗಲಿ ನೀನು ಕೆಳಗಲಿ ನೀವು ಕಡೆ ಇವಾಗ ಪಾತ್ರೆ ಕಾರುತ್ತೆ, ಎಣ್ಣೆ ಹಾಕ್ತೇನೆ. ಇವಾಗ ಎಣ್ಣೆ ಹಾಕಿರಲ್ಲ, ಕರಿಬೇವು, ಸ್ವಲ್ಪ ಕರಿಬೇವು, ಸ್ವಲ್ಪ ಸಾಸಿವೆ ಜೀರಿಗೆ, ಇವಾಗ ಈ ಕಡೆ ಪುಂಡಿ ಪಲ್ಯ ಚಟ್ನಿ ಬೇಸ್ ಕುದಿರ್ತತೆ. ಇದು ಆಫ್ ಮಾಡ್ಬಿಟ್ಟಿನಿ, ಬೇಸ್ ಆರ್ಬೇಕು. ಆದ್ಮೇಲೆ ಮಿಕ್ಸಿ ಹಾಕ್ಯಂತೀನಿ. ಪಲಾವ್ ಎಲೆ ಬೇಸ್ ಕೆಂಪುಗಾಗಿ ನೋಡ್ರಿ. ಇವಾಗ ಉಳ್ಳಾಗಡ್ಡೆ, ಇವಾಗ ಉಳ್ಳಾಗಡ್ಡೆ ಚಟ್ನಿ ಅಲ್ಲ, ಬೇಸ್ ಕೆಂಪುವರೆಗೆ ತಿರುಗಿಸ್ಕೊಂತೀನಿ. ಸ್ವಲ್ಪ ಉಳ್ಳಾಗಡ್ಡೆ ಬೇಸ್ ಕೆಂಪುಗಾದ್ಮೇಲೆ ಆಮೇಲೆ ಮೆಣಸಿನ್ಕಾಯಿ ಹಾಕ್ತೀನಿ. ಹಸಿಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಇವಾಗ ಒಂದೆರಡು ನಿಮಿಷ ಪ್ಲೇಟ್ ಮುಚ್ಚಿಬಿಡ್ತೀನಿ. ಬೇಸ್ ಫ್ರೈ ಆದಮೇಲೆ ಅವಾಗ ಟೊಮೆಟೊ ಹಾಕ್ಕೊಂಬಿಡ್ತೀನಿ. ಪುಂಡಿ ಪಲ್ಯ ಚಟ್ನಿ ಮಿಕ್ಸಿ ಹಾಕ್ಬೇಕು ನೋಡ್ರಿ, ಅದಕ್ಕೆ ಆರ್ಬಿಟ್ಟಿನಿ. ಬೇಸ್ ಒಂದು 2 ನಿಮಿಷ ಬೇಯಿಸಿದಲ್ಲ, ತಣ್ಣಗಾದ್ಮೇಲೆ ಮಿಕ್ಸಿ ಹಾಕ್ಕೋಬೇಕು. ಆವಾಗ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸಿ ಹಾಕಿ ಮತ್ತೆ ಒಗ್ಗರಣೆ ಹಾಕ್ಕೊಂಬಿಡ್ತೀನಿ.
ಅಕ್ಕಿ ಮುಂದಾಗೆ ನೆನಿಟ್ಟಿ ನೋಡ್ರಿ, 1.5 ಡಬ್ಬೆ ಅಕ್ಕಿ. ಬೇಸ್ ಅಕ್ಕಿ ನೆನ್ಬೇಕಲ್ಲ ಹಂಗಾಗಿ ಮುಂದಾಗೆ ನೆನಿಟ್ಕೊಂಡಿನಿ. 1.5 ಡಬ್ಬೆ ಅಕ್ಕಿ, ಸುಚಿತ ಅಕ್ಕಿ ನೋಡ್ರಿ, ಒಳ್ಳೆ ಅಕ್ಕಿ ಏನಲ್ಲ. ಬೇಸ್ ಕೆಂಪು ಆಗ್ಯಾವಲ್ಲ, ಉಳ್ಳಾಗಡ್ಡೆ ಮೆಣಸಿನ್ಕಾಯಿ ಬೇಸ್ ಫ್ರೈ ಆಗ್ಯಾವ. ಟೊಮೆಟೊ ಹಾಕ್ಕೊಂಡ್ಬಿಡ್ತೀನಿ. ಕೊಡ್ತೀನಿ ಕೈ ಸುಡ್ಸಿ. ಇವಾಗ ತೊಳೆದು ಇಟ್ಕೊಂಡಿರ ಮೆಂತ್ಯ ಪಲ್ಯ ಹಾಕ್ಯಂತೀನಿ. ಇವಾಗ ಮೆಂತ್ಯ ಪಲ್ಯ ಹಾಕೊಂಡಿನಲ್ಲ, ಇದು ಬೇಸ್ ಎಲ್ಲ ಹೋಗೋವರೆಗೆ ಬೇಸ್ ಫ್ರೈ ಮಾಡ್ಕೋಬೇಕು ಎಣ್ಣೆಗ. ಆಮೇಲೆ ನಮಗೆ ಬೇಸ್ ಘಮ ಘಮ ಸ್ಮೆಲ್ ಬರ್ತಲ್ಲ, ಅವಾಗ ಹೆಸರು ಹಾಕ್ಕೋಬೇಕು. ಬಿಗಿದ ಬೇಸ್ ಫ್ರೈ ಆಗೋವರೆಗೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಮತ್ತು ಮಸಾಲ ಪುಡಿ ಎಲ್ಲ ಹಾಕ್ಕೊಂಡ್ಬಿಡ್ಬೇಕು. ಬೇಸ್ ಎಣ್ಣೆ ಕುದಿಬೇಕಮ್ಮ, ಒಂದು 2 ನಿಮಿಷ 3 ನಿಮಿಷ ಬೇಸ್ ಬಿಟ್ರೆ ಬೇಸ್ ಘಮ ಘಮ ಸ್ಮೆಲ್ ಬರ್ತದೆ ನಮಗೆ. ಅವಾಗೆ ಗರಂ ಮಸಾಲ, ರುಚಿ ತಕ್ಕಷ್ಟು ಉಪ್ಪು, ಈ ಕಡೆ ಬಂದು ಸರಿ ಬೇಸು 1-2 ನಿಮಿಷ ಕುದ್ಬಿಡ್ಲೆ. ಆಮೇಲೆ ಕೊತ್ತಂಬರಿ ಮಿಕ್ಸಿ ಹಾಕಿಟ್ಕೊಂಡಿರಲ್ಲ ಅದಕ್ಕೆ ಹಾಕ್ತೀನಿ. ಇದಕ್ಕಂತ ಹುಡ್ಕೊಂಡಲ್ಲಿ ಬಂದು ಇದು ನೀನು ಇಟ್ಟು ಬಾ, ಅಲ್ಲಿ ಇಟ್ಟು ಬಾ. ಇವಾಗ ಮೆಂತ್ಯ ಪಲ್ಯ ಬೇಸ್ ಚೆನ್ನಾಗಿ ಕುದತ್ತಲ್ಲ, ಇವಾಗ ಕೊತ್ತಂಬರಿ ಹಾಕ್ಕೊಂಡ್ಬಿಡ್ತೀನಿ. ಮಿಕ್ಸಿ ಹಾಕಿಟ್ಟಿರೋದು ಬೇಸ್ 1-2 ನಿಮಿಷ ಬೇಸ್ ಕುದ್ಮೇಲೆ ಆಮೇಲೆ ಪಲಾವ್ ಬೇಕಾದ್ರೆ ಹೆಸರು ಹಾಕ್ಕೊಂಡ್ಬಿಡ್ತೀನಿ. ಇವಾಗ 1 ಡಬ್ಬೆ ರೋಸ್ಟ್ ಹಾಕೊಂಡಿರಲ್ಲ, ಅಳತಿ ಚೊಂಬು ಇದರಲ್ಲಿ 2 ಚೊಂಬು 3/4 ಚೊಂಬು ಹಾಕ್ಯಂತೀನಿ. ಹೆಸರು ಸ್ವಲ್ಪ ಕಡಿಮೆ ಹಾಕ್ಯಂತೀನಿ, ಯಾಕಂದ್ರೆ 3 ಚೊಂಬು ಹಾಕ್ಬೇಕು. 2 ಚೊಂಬು ಹಾಕ್ಯಂದ್ರೆ ನಮಗೆ ಬೇಸ್ ಉದ್ರಾಗನ ತನ್ನ ಬೇಸ್ನ ಇರ್ತದೆ, ಹಂಗಾಗಿ 2 ಚೊಂಬು. ಇವಾಗ ಮಸಾಲೆ ಎಲ್ಲ ಕುದತ್ತಲ್ಲ, ಇವಾಗ ಹೆಸರು ಹಾಕ್ಕೊಂಡ್ಬಿಡ್ತೀನಿ. ಒಂದು ಚೊಂಬು, ಇವು ಮಸಾಲ ನೀರು. ಮಸಾಲೆ ನೀರೆಲ್ಲ ಸೇರಿ 1 ಚೊಂಬು ಹಾಕಿ ನೋಡ್ರಿ. ಅಕ್ಕಿ ನೆಂದಿರ್ತಾವಲ್ಲ, ಹಂಗಾಗಿ ಹೆಸರೇನು ಜಾಸ್ತಿ ಕುಡಿಯೋದಿಲ್ಲಲ್ಲ, ಹಂಗಾಗಿ ಕರೆಕ್ಟ್ ಹೆಸರು ಹಾಕೊಂಡಿದ್ದಾನು. ಇನ್ನೊಂದು ಸ್ವಲ್ಪ 1 ಗ್ಲಾಸ್ ಕಡಿಮೆ ಹಾಕ್ಕೊಂಡಿದ್ದೀನಿ. ಹೆಸರು ಬೇಸ್ ಕುದಿಬೇಕಾರೆ ಅಕ್ಕಿ ಹಾಕ್ಕೊಂಡ್ಬಿಡ್ತೀನಿ, ತೊಳೆದು 1 ಎದ್ದಾಯ್ತು.
ಫ್ರೆಂಡ್ಸ್, ಇವಾಗ ಬೇಸು ಹೆಸರು ಹಾಕಿದ್ರೆ ಬೇಸು 2 ಸಲ ಅಕ್ಕಿ ತೊಳ್ಕೊಂಬಂದಿನಿ. ಈಗ ಕೈ ಕೂಟ ಹಾಕ್ಯಬೇಕು, ಯಾಕಂದ್ರೆ ನೀರು ಇರ್ತಾವಲ್ಲ. ಕೈ ಕೂಟ ಹಾಕೊಂಬಿಟ್ರೆ ನೀರು ಇದ್ರಾಗ ಪಾತ್ರೆ ಇರ್ತಾವ. ಅಂದ್ರೆ ಜಾಳ್ರಿ ಇರ್ತೈತಲ್ಲ, ಜಾಳ್ರಿ ಕೂಟ ಬೇಕಾದ್ರೆ ಹಾಕ್ಯಬೋದು. ಜಾಳ್ರಿ ಮೇಲೆ ಇಟ್ಟಿ ನಾನು ನೀರು ಕಡಿಮೆ. ಇವಾಗ ಇದು ತಿರ್ಸ್ಕೊಂಡಿನಲ್ಲ, ಆಮೇಲೆ ಒಂದು 2 ನಿಮಿಷ ಬಿಟ್ಟು ನಿಂಬೆಹಣ್ಣು ಒಂದು ತಗೊಂಡಿನಿ, ಬೇಸ್ ಹಿಂಡಿ ಆಮೇಲೆ ಅನ್ನ ಕುದಿಯಕ್ಕೆ ಬಿಟ್ಬಿಡ್ತೀನಿ. ಇವಾಗ ಉಪ್ಪು ಬೇಕಂದ್ರೆ ನಮ್ಗೆ ಇವಾಗ ನೋಡ್ಕೋಬೇಕು, ಹೆಸರಿನಾಗ ಉಪ್ಪು ಎಷ್ಟು ಆಗೈತೆ ಅಂತೇಳಿ. ಇವಾಗ ಕಡಿಮೆ ಬಂದರೆ ಇವಾಗ ಹಾಕ್ಕೋಬೋದು, ಅನ್ನ ಆದ್ಮೇಲೆ ಹಾಕ್ಯಮಕ್ಕೆ ಹಾಕಲ್ಲ. ಹಂಗಾಗಿ ಇವಾಗ ಒಂದು 2 ನಿಮಿಷ ಬಿಟ್ಟು ನಿಂಬೆಹಣ್ಣು ಹಾಕ್ಯಂತೀನಿ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಯಂತ ಇದೀನಿ. ಇವಾಗ ಎಣ್ಣೆ ಹಾಕ್ಯಂಡ್ರೆ ಯಾಕಂದ್ರೆ ಅನ್ನ ಬೇಸ್ ಉದ್ರಾಗ ಆಗ್ಬೇಕಲ್ಲ, ಹಂಗಾಗಿ ಇವಾಗ ಸ್ವಲ್ಪ ಹಾಕ್ಯಂತ ಇದೀನಿ. ಅನ್ನ ಎಲ್ಲ ರೆಡಿ ಇರ್ತದೆ. ಇವಾಗ ನಿಂಬೆ ಹುಳಿ, ಇನ್ನೊಂದು ಸ್ವಲ್ಪ ಹೆಸರೈತೆ, ಇನ್ನೊಂದು ಸ್ವಲ್ಪ ಅನ್ನಗನೆ ಬಿಮ್ಗೈತೆ, ಅಳಿಕೆಬಿಟ್ರೆ ಸರಿಯಾಗ್ಬಿಡುತ್ತೆ. ಇವಾಗ ನಿಂಬೆ ಹುಳಿ ಹಾಕೋದು ಆಯ್ತಲ್ಲ. ಇವಾಗ ಬೇಯಿಸೋ ಒಂದು 2 ನಿಮಿಷ ಅನ್ನ ಅಳ್ಬಿಟ್ಬಿಡ್ತೀನಿ. ಒಂದು ಸ್ವಲ್ಪ ಬೀಗೈತೆ, ಅಳ್ಕೊಂಬಿಟ್ರೆ ಸರಿಯಾಗ್ಬಿಡುತ್ತೆ. ಇವಾಗ ಬೇಯಿಸಿ ಗಾಳಾಡ್ದಂಗೆ ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ಏನೇನು ವಜೆ ಇಟ್ಬಿಡ್ತೀನಿ. ಬೇಸ್ 1 ಲೀಟ್ರ್ ನೀರು ಹಾಕಿ ಕುಕ್ಕರ್ ಇಟ್ಬಿಡ್ತೀನಿ. ವಜೆ ಇರ್ಬೇಕಲ್ಲ, ಹಂಗಾಗಿ ಬೇಸ್ ಅಳ್ಕೊಂತೈತೆ. ವಜೆ ಇದ್ರೆ ಪ್ಲೇಟ್ ಮೇಲೆ ಇವಾಗ ಪುಂಡಿ ಚಟ್ನಿ ಮಿಕ್ಸಿ ಹಾಕೊಂಡು ಇಟ್ಕೊಂಡಿನಿ. ಇವಾಗ ಒಗ್ಗರಣೆ ಹಾಕ್ಕೊಂಬಿಡ್ತೀನಿ. ಸ್ವಲ್ಪ ಎಣ್ಣೆ, ಪುಂಡಿ ಚಟ್ನಿಗೆ ಒಗ್ಗರಣೆ ಹಾಕಕ್ಕೆ ಎಣ್ಣೆ ಹಾಕೊಂಡಿನಲ್ಲ, ಸ್ವಲ್ಪ ಸಾಸಿವೆ ಜೀರಿಗೆ, ಸ್ವಲ್ಪ ಕರಿಬೇವು, ಸ್ವಲ್ಪ ಎಳಗಡ್ಡೆ 2, ಎಳಗಡ್ಡೆ ಜಜ್ಜಕ್ಕೆ ಅಂದರೆ ಟೇಸ್ಟ್ ಸ್ಮೆಲ್ಲಿ ಘಮ ಘಮ ಅಂತಿದೆ ಚಟ್ನಿ. ಹಾಗೆ ಪುಡಿ ಪಲ್ಯಕ್ಕೆ ಹಾಕಿ ಕುಚ್ಚಿನಲ್ಲ, ಒಂದು ಸುಮ್ಮನೆ ಹಾಕ್ಬೇಕಂದ್ರೆ ಹಾಕ್ಬೇಕು, 1 2 ಹಾಕಿನಿ. ನಾವು ಈ ಚಟ್ನಿ ಹಾಕಿ ಕುಚ್ಕೊಂಡಿಲ್ಲ ಅಂದರೆ ಇದ್ರಾಗ ಒಂದು ಹಾಕಿ ಬೇಯಿಸಿ ಎಣ್ಣೆದಾಗ ಫ್ರೈ ಮಾಡ್ಬೋದು. ನಾನು ಇದ್ರಾಗ ಹಾಕಿನಲ್ಲ, ಅದಕ್ಕೆ ಅದ್ರಾಗ ಕಡಿಮೆ ಹಾಕ್ತೀನಿ. ಸ್ವಲ್ಪ ಕೆಂಪಾದ್ಮೇಲೆ ಚಟ್ನಿ ಹಾಕ್ಕೊಂಡ್ಬಿಡ್ತೀನಿ. ಈ ಥರ ಅದ್ರ ಬದ್ರ ಹಾಕ್ಕೋಬೇಕು ಚಟ್ನಿ. ಇವಾಗ ಬೇಯಿಸ್ಕಾಗತ್ತಲ್ಲ, ಚಟ್ನಿ ಹಾಕ್ಕೊಂಡ್ಬಿಡ್ತೀನಿ.
ಚಟ್ನಿ ಎಲ್ಲ ಹಾಕಿ ಮಾಡೋದಾಯ್ತು ನೋಡ್ರಿ. ಬೇಸ್ 2 ನಿಮಿಷ ಕುದ್ಮೇಲೆ ನಿಲ್ಸ್ಕೊಂಡ್ಬಿಡ್ತೀನಿ. ಚಟ್ನಿ ರೆಡಿ ಆಗಿರ್ತದೆ. ಇವಾಗ ಚಟ್ನಿ ಪಲಾವ್ ರೆಡಿ ಆದ್ಮೇಲೆ ಕಂಪ್ಲೀಟು ಹೆಂಗ್ ರೆಡಿ ಆಯ್ತು ಅಂತ ನೋಡಿಸ್ತೀನಿ ನಿಮಗೆ. ಪಲಾವ್ ರೆಡಿ ನೋಡಿ. ಪಲಾವ್ ಎಲ್ಲ ಒಳ್ಳೇದು ನೋಡ್ರಿ. ಇವಾಗ ಪುಂಡಿ ಚಟ್ನಿ ರೆಡಿ ಆಗುತ್ತೆ ಅವ್ರಿಗೆ. ಅನ್ನೊಂದು ಏನಕ್ಕಮ್ಮ ಫ್ರೆಂಡ್ಸ್ ನೋಡ್ರಿ ಎಷ್ಟು ಚೆನ್ನಾಗಿ ರೆಡಿ ಆಗೈತೆ. ಇದ್ರಾಗ ಸ್ವಲ್ಪ ಮೊಸರು ಕಿಚಡಿಗಾನೆ ಮಾಡ್ಕೊಂಡಿ ನೋಡ್ರಿ. ಕೊಡ್ತಾರೆ ಈ ಕಡೆ ಬಾ ನೀನು ಅಲ್ಲ ಅಂತ ಕೂತ್ಕ. ಫ್ರೆಂಡ್ಸ್ ರೆಡಿ ಆಯ್ತು ನೋಡ್ರಿ ಪಲಾವ್, ಪುಂಡಿ ಚಟ್ನಿ, ಮೊಸರು ಕಿಚಡಿ. ಈ ವಿಡಿಯೋ ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಕಲಿಯೋಣ. ಫಸ್ಟ್ ನೋಡೋತಾರಲ್ಲ ಸಬ್ಸ್ಕ್ರೈಬರ್ ಆಗ್ರಿ. ನಾ ಫಸ್ಟ್ ಬಿಡಂತ ವಿಡಿಯೋ ನಿಮಗೆ ಬರ್ತದೆ, ನೋಡ್ಬೋದು. ನೆಕ್ಸ್ಟ್ ವಿಡಿಯೋದಾಗ ಕಲಿಯೋಣ.